ನನ್ಗೆ ಗೊತ್ತಿಲ್ಲ. ನಾನು ಕೂಡ ಮಾಧ್ಯಮದ ಮುಖಾಂತರನೇ ಕೇಳ್ಕೊಂಡಿರೋದು. ಸೂಚನೆ ಯಾರು ಕೊಟ್ಟಿದಾರೋ ಇಲ್ವೋ ಅಂತ ಗೊತ್ತಿಲ್ಲ. ಜಬ್ಬಾರ್ ಅವರು ರಾಜೀನಾಮೆ ಕೊಟ್ಟಿರೋದು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಪಟ್ಟೆ. ಮತ್ತೆ ಆ ಪತ್ರನ ನೋಡಿದೆ, ಅವ್ರು ರಾಜೀನಾಮೆ ಕೊಟ್ಟಿರೋದು. ಅದು ಅವ್ರು 3ನೇ ತಾರೀಕಿಗೆ ತಯಾರು ಮಾಡಿ ಇಟ್ಕೊಂಡಿದ್ರು ಅನ್ಸುತ್ತೆ. ಯಾಕಂದ್ರೆ 3ನೇ ತಾರೀಕು ರಾಜೀನಾಮೆ, ಅದು ಚುನಾವಣೆ ಮಧ್ಯದಲ್ಲೇ ರಾಜೀನಾಮೆ ಕೊಟ್ರೆ ಸ್ವಲ್ಪ ಕಾಂಗ್ರೆಸ್ಗೆ ಧಕ್ಕೆ ಆಗಿ ಬಿಜೆಪಿಗೆ ಸಹಾಯ ಆಗ್ಬೋದು ಅಂತ ಏನಾದ್ರು ಇತ್ತೋ ಏನೋ ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ 3ನೇ ತಾರೀಕು ಚುನಾವಣೆ ಮಧ್ಯ ಯಾಕೆ ತಯಾರು ಮಾಡ್ಕೊಂಡಿದ್ರು, ಈಗ ಯಾಕೆ ಬಿಡುಗಡೆ ಮಾಡಿದಾರ ಅಂತ ನನ್ಗೆ ಗೊತ್ತಿಲ್ಲ. ಅವ್ರಿಗೆ ಕೇಳ್ಬೇಕಂತ ಅದು ಇದು. ಅಲ್ಪಸಂಖ್ಯಾತ ಸಮುದಾಯಕ್ಕೆ ಅನ್ಯಾಯ ಆಗ್ತಿದೆ, ಆ ಕಾರಣಕ್ಕೆ ನಾನು ಮಾಡ್ತಿದ್ದೀನಿ. ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಟಿಕೆಟ್ ಕೇಳಿದಂತೂ ನಿಜ, ನಾವೆಲ್ಲ ಸೇರಿನೇ ಕೇಳಿರೋದು. ಬಟ್ ನಾನು ಇವತ್ತು ಸ್ಪಷ್ಟವಾಗಿ ಹೇಳ್ತೀನಿ, ಇವತ್ತು ಅಲ್ಪಸಂಖ್ಯಾತ ಒಬ್ಬ ಸಮುದಾಯದ ಅಭ್ಯರ್ಥಿ ದಾವಣಗೆರೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯಿಂದ ಆಗಿಲ್ಲ ಅಂತಾದ್ರೆ ಅದು ಅಲ್ಪಸಂಖ್ಯಾತರ ನಾಯಕರ ವಿಫಲತೆ. ಯಾಕೆ ಅಂತ ಸ್ಪಷ್ಟವಾಗಿ ಹೇಳ್ತೀನಿ. ಅವತ್ತು ಸ್ವಲ್ಪ ಹೇಳಿದ್ದೇನೆ, ಯಾವ ಅಲ್ಪಸಂಖ್ಯಾತ ನಾಯಕನು ಅಲ್ಪಸಂಖ್ಯಾತರಿಗೆ ಯಾರಿಗಾದ್ರೂ ಕೊಡಿ ಅಂತ ಕೇಳಿಲ್ಲ, ಜಬ್ಬಾರ್ಗೆ ಟಿಕೆಟ್ ಕೊಡಿ ಅಂತ ಕೇಳಿರೋದು. ಆ ತರ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಬೇಕು ಅಂದಿದ್ರೆ 1 ಇಲ್ಲ 2 ಇಲ್ಲ 3 ಇಲ್ಲ 4 ಇಲ್ಲ 5 ಹೆಸರು ಸೂಚನೆ ಮಾಡಬಹುದಿತ್ತು. ಅಥವಾ ಪಕ್ಷಕ್ಕೆ ನೀವೇ ಯಾರಿಗಾದ್ರೂ ತೀರ್ಮಾನ ಮಾಡಿ ಅಂತಾನು ಬಿಡಬಹುದಿತ್ತು. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಎಲ್ಲಾ ಲೀಡರ್ಸು ಸೇರಿ ಒಂದೇ ಹೆಸರು ತೀರ್ಮಾನ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಒಂದು ಚರ್ಚೆ, ನಾವು ಎಲ್ಲಾ ಅಲ್ಪಸಂಖ್ಯಾತರ ಶಾಸಕರು ಅಲ್ಲಿ ಹೋಗಿದ್ವಿ. ಅವ್ರ ಮುಂದೆ ಸಮ್ಮುಖದಲ್ಲಿ ಚರ್ಚೆ ಆಗದ ಸಂದರ್ಭದಲ್ಲೂ ಕೂಡ ಪರ್ಯಾಯ ಯಾವ್ದಾದ್ರು ಹೆಸರು ಕೊಡಿ ಅಂತ ಕೇಳಿದಾಗ ಇಲ್ಲ, ಕೊಟ್ರೆ ಜಬ್ಬಾರ್ಗೆನೆ ಕೊಡ್ಬೇಕು ಅಂತ ಇನ್ಸಿಸ್ಟ್ ಮಾಡಿರೋದು ನಮ್ಮ ಸಮುದಾಯದ ದೊಡ್ಡ ದೊಡ್ಡ ಲೀಡರ್ಸ್. ಯಾರ ಹೆಸರು ಹೇಳಕ್ಕೆ ಹೋಗೋದಿಲ್ಲ. ಅದರಲ್ಲಿ ಒಬ್ರು ಒಂದು ಹೆಜ್ಜೆ ಮುಂದೆ ಹೋಗಿ ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲಾಂದ್ರೆ ಬೇರೆ ಯಾವ್ದಾದ್ರು ಸಮುದಾಯಕ್ಕೆ ಕೊಡಿ ಸರ್ ಅಂತ ಹೇಳಿರೋದು ಎಲ್ಲಾ ಶಾಸಕರ ಮುಂದೆ. ನಾನೊಬ್ನೇ ಅಲ್ಲ, ಎಲ್ಲ ಅಲ್ಪಸಂಖ್ಯಾತರ ಶಾಸಕರ ಮುಂದೆ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಆಗಿರ್ತಕ್ಕಂಥ ಒಂದು ಸಭೆಯಲ್ಲಿ ಒಬ್ರು ಸೀನಿಯರ್ ಲೀಡರ್, ಯಾರು ಈಗ ಅಲ್ಪಸಂಖ್ಯಾತರ ಚಾಂಪಿಯನ್ ಅಲ್ಲಿ ಒಬ್ರಿದ್ದಾರೆ, ಅವರು ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲಾಂದ್ರೆ ಯಾರಿಗಾದ್ರೂ ಕೊಟ್ಬಿಡಿ ಬೇರೆ ಸಮುದಾಯದ ಅಂತ ಹೇಳಿರೋದು ಎಲ್ಲರ ಮುಂದೆ ಸಾಕ್ಷಿ ಇದೆ. ಅಂದ್ರೆ ನಿಮ್ಗೆ ಅಲ್ಪಸಂಖ್ಯಾತರ ಟಿಕೆಟ್ ಸಿಕ್ಬೇಕು ಅಂತ ಇದ್ರೆ ನೀವು 4-5 ಆಪ್ಷನ್ ಯಾರಿಗಾದ್ರೂ ಕೊಡಿ, ಯಾರಾದ್ರೂ ಫಾಲೋವರ್ ಇರಲಿ, ಅವ್ರು ಯಾವ ಲೀಡರ್ ಫಾಲೋವರ್ ಇದ್ರು ಅಲ್ಪಸಂಖ್ಯಾತರ ಸಮುದಾಯದ ಒಬ್ಬ ಅಭ್ಯರ್ಥಿ ಕೊಡಿ ಅಂತ ಕೇಳಿದ್ರೆ ಬೇರೆ ತರ ಆಗೋದು. ನಮ್ಮ ವಿಫಲತೆಯಿಂದ ಆ ಸೀಟನ್ನು ನಾವು ತಗೊಳ್ಳಕ್ ಸಾಧ್ಯ ಆಗಿದೆ. ಈಗ ಇಡೀ ಪ್ರಪಂಚಕ್ಕೆ ನಾವು ಆಪಾದನೆ ಮಾಡಿಕೊಂಡು ಪಕ್ಷದ ಮೇಲೆ ಬೆರಳು ತೋರಿಸ್ಕೊಂಡು ಹೋದ್ರೆ ಇದು ಸರಿಯಲ್ಲ ಅಂತ ನಾನು ಹೇಳ್ತೀನಿ. 3ನೇ ತಾರೀಕು ರಾಜೀನಾಮೆ ಪತ್ರ ಬರೆದಿಟ್ಕೊಂಡಿದ್ರು ಕೂಡ ಕೊಡುವ ಉದ್ದೇಶ ಇತ್ತು ಇಲ್ಲ ಗೊತ್ತಿಲ್ಲ. ಅವ್ರು ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ, ನೀವು ಸುದ್ದಿಗೋಷ್ಠಿ ಮಾಡಿ ನನ್ನ ಬಗ್ಗೆ ಮಾತನಾಡಿರೋದಕ್ಕೆ ನನಗೆ ಬೇಸರ ಆಗಿದೆ, ಆ ಕಾರಣಕ್ಕಾಗಿ ನಾನು ಬೇಸರ ಯಾಕೆ, ಅವ್ರ ಬಗ್ಗೆ ಟಿಕೆಟ್ ಹೋರಾಟ ಮಾಡಿದ್ದು ಎಲ್ಲ ಅಲ್ಪಸಂಖ್ಯಾತ ನಾಯಕ ಅಂತ ನಾನು ಹೇಳಿದ್ದೀನಿ. ಬೇಸರ ಯಾಕೆ ಮಾಡ್ಕೋಬೇಕು? ಆಗಿರೋದು ನಿಜ. ಅವರು ಅಲ್ಪಸಂಖ್ಯಾತರ ನಾಯಕರ ಸಭೆಯಲ್ಲಿ ಕೊಟ್ರೆ ನನ್ಗೆ ಕೊಡ್ಬೇಕಂತ ಹಠ ಹಿಡಿದಿದ್ದು ನಿಜ. ನನ್ಕಿಂತ ಯಾರು ನನ್ಗೆ ಕೊಡ್ಬೇಕು, ಬೇರೆ ಯಾರ ಹೆಸರು ತಗೋತೀರಿ? ನಮ್ಮ ಯಾಸೀರ್ ಪಠಾಣ್ ಬಹಳ ಜಗಳ ಮಾಡಿದ್ರು ಆ ಮೀಟಿಂಗ್ ಅಲ್ಲಿ. ಒಂದ್ ಹೆಸರು ಯಾಕೆ ಕೊಡ್ಬೇಕು? ಅಲ್ಲಿ ಯುವಕರು ಕೂಡ ಇರ್ತಾರೆ, ಲೋಕಲ್ ಕ್ಯಾಂಡಿಡೇಟ್ ಬೇರೆ ಕೂಡ ಇರ್ತಾರೆ, ಅವ್ರ ಹೆಸರು ಕೂಡ ಸೂಚನೆ ಮಾಡೋಣ ಅಂತ ನಮ್ ಯಾಸೀರ್ ಪಠಾಣ್ ಕೇಳಿದ್ರು. ಅದು ಒಪ್ಲಿಲ್ಲ, ಅವರು ಹಠ ಮಾಡಿದ್ರು. ಮತ್ತೆ ಎಲ್ಲಾ ಲೀಡರ್ಸ್ ಆಯ್ತು ಒಂದೇ ಕೇಳೋಣ, ಕೊಟ್ರೆ ಅವ್ರು ಕೊಳ್ಳಿ ಅಂತ ತೀರ್ಮಾನ ಮಾಡಿ ಮುಖ್ಯಮಂತ್ರಿ ಹತ್ರ ಹೋಗಿದ್ವಿ. ಮುಖ್ಯಮಂತ್ರಿ ಸಮ್ಮುಖದಲ್ಲೇ ಸಭೆ ನಡೆಯುವಾಗ, ಮಾತುಕತೆ ನಡೆಯುವಾಗ ಒಬ್ರು ನಾಯಕರು ಹೆಸರು ಇನ್ನು ನಾನು ಹೇಳಕ್ಕೆ, ಯಾರ ಹೆಸರು ನಾನು ಹೇಳಕ್ ತಯಾರಿಲ್ಲ, ಕೊಟ್ರೆ ಜಬ್ಬಾರ್ ಕೊಡಿ, ಇಲ್ಲ ಅಂದ್ರೆ ಯಾರಿಗಾದ್ರೂ ಬೇರೆ ಸಮುದಾಯಕ್ಕೆ ಕೊಡಿ ಅಂತ ಹೇಳಿರೋದು ಎಲ್ಲರ ಮುಂದೆ ಇದೆ. ಸೊ ಇವತ್ತು ಬೇರೆಯವ್ರಿಗೆ ಆಪಾದನೆ ಮಾಡೋದು, ದೂರ ಸಲ್ಲಿಸೋದು ಅದೇನು? ನೀವು ಸಂತೋಷ ಪಡ್ಬೇಕಲ್ಲ. ನನ್ಗೋಸ್ಕರ ಎಷ್ಟೊಂದು ಜನ ಹೋರಾಟ ಮಾಡಿದ್ರು, ಒಬ್ಬ ವ್ಯಕ್ತಿಗೋಸ್ಕರ ಇಡೀ ಸಮುದಾಯದ ಒಂದು ಟಿಕೆಟ್ ತಪ್ಪೋದ್ರು ನನ್ನ ಬಗ್ಗೆ ಎಲ್ಲರೂ ಹೋರಾಟ ಮಾಡಿದ್ರು ಅಂತ ಸಂತೋಷ ಪಡ್ಕೋಬೇಕು. ಕಾಂಗ್ರೆಸ್ ಆಫೀಸ್ ಅಲ್ಲಿ ನಮ್ಮದೇ ಸಮುದಾಯದ ನಾಯಕರನ್ನ ನಮ್ಮ ವಿರುದ್ಧನೇ ಮಾತಾಡ್ಸಕ್ಕೆ ಬಳಕೆ ಮಾಡ್ಕೊಂಡ್ರು, ಅವ್ರ ಹಿಂದೆ ಯಾರೋ ಇದ್ದಾರೆ ಅನ್ನುವಂತ ಅನುಮಾನವನ್ನ ವ್ಯಕ್ತಪಡಿಸಿ. ನಾನು 3ನೇ ಬಾರಿ ಶಾಸಕರಿ, ನಮ್ ಹಿಂದೆ ಯಾರಾದ್ರೂ ಇರ್ಬೇಕಾ? ನಮ್ ಪ್ರಜ್ಞೆ ಇಲ್ವಾ? ಏನಾಯ್ತು ಅಂತ ನಮ್ಗೆ ಗೊತ್ತಿಲ್ವಾ? ಏನಾಗಿದೆ ಅಂತ ಬಿಡು, ಓಪನ್ ಆಗಿ ನಾನು ಹೇಳಿದ್ದೇನೆ. ಅಲ್ಪಸಂಖ್ಯಾತರಿಗೆ ಮುಸಲ್ಮಾನ್ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಹೋರಾಟ ಮಾಡಿದೆ ಆದ್ರೆ ಸಿಕ್ತಿತ್ತು. ವ್ಯಕ್ತಿಪರ ಹೋರಾಟ ಮಾಡಿದ್ದಕ್ಕೆ ಒಂದೇ ವ್ಯಕ್ತಿ, ಇಲ್ಲ ಅಂದ್ರೆ ಬೇರೆ ಬೇಡ ಅಂತ ಆ ಮಟ್ಟಕ್ಕೆ ಹೋಗಿದ್ದಕ್ಕೆ
ತಪ್ಪೋಗಿದೆ ಅಂತ ನಾನು ಹೇಳ್ತಾ ಇದ್ದೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.